ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ಕತೆ ತಂದಾಯಿತು. ಬನ್ನಿ, ಇವತ್ತು ಬಯಸದೆ ನೀ ಬಂದೆ. ಈ ಕಾದಂಬರಿ ಆಧಾರಿತ ಉಷಾ ನವರತ್ನ ರಾಮ್ ಅವರು ಬರೆದಂಥ ಕಾದಂಬರಿ. ತುಂಬ ಚೆನ್ನಾಗಿದೆ. ಕೇಳ್ತಾ ಇದ್ದರೆ ಈ ಕತೆನ ಕೇಳ್ತಲೇ ಇರಬೇಕು ಅನಿಸುತ್ತೆ, ಅಷ್ಟು ಬಂಬಾಟಾಗಿ ಬರೆದಿದ್ದಾರೆ. ಕತೆ ಅಂತೂ ಸೂಪರಾಗಿದೆ. ಕೇಳಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕು ಕೂಡ ಕೊಡಿ. ಕತೆ ಕೇಳಿ. ಇವಾಗ ನೀನು ಈಗ ಏನು ಮಾಡ್ತಿ? ನೀನು ಆಯಾಗಿರು ನೋಡು. ಎಲ್ಲಾದರೂ ಒಳ್ಳೆ ಹೆಣ್ಣು ನೋಡ್ತೀನಿ, ಮದುವೆ ಮಾಡ್ಕೊ. ನನಗೂ ಮನಸ್ಸಿಗೆ ನೆಮ್ಮದಿ. ನಿನಗೇನಾದರೂ ಆದರೆ ನಿನಗೆ ಒಬ್ಬಳು ದಿಕ್ಕು ಅಂತ ಇರ್ತಾಳೆ. ಅಮ್ಮ, ಮದುವೆ ಮಾಡೋದೊಂದು ಬಿಟ್ಟು ಏನಾದರೂ ಮಾತಾಡು. ಸರ್ವದಮನ ಮಾತು ಮೊಟಕುಗೊಳಿಸಿದ. ಪ್ರತಿದಿನ ಸಂಜೆ ವೆಂಕಿಯ ಮನೆಗೆ ಜಮುನಳ ಬಗ್ಗೆ ವಿಚಾರಿಸಿಕೊಂಡು ಬರ್ತಿದ್ದುದು ಕಂಡು ವನಜಮ್ಮ ಭಯಭೀತರಾದರು. ಜಮುನಳೊಂದಿಗೆ ಅನೈತಿಕ ಸಂಬಂಧವೇನಾದರೂ ಬೆಳೆಸಿಕೊಂಡು ಬಿಟ್ಟಾನೋ? ಅವತ್ತು ಬೆಳಿಗ್ಗೆ ತಲೆನೋವೆಂದು ಮೇಲೇಳಲಿಲ್ಲ. ಯಾಕೋ ಮೈಕೈಯೆಲ್ಲ ನೋವು, ತಲೆನೋವು, ಭಾರ, ಹೇಳೋಕ್ಕೆ ಆಗೋಲ್ಲ. ನೀನೇ ಒಂದಿಷ್ಟು ಕಾಫಿ ಕಾಯಿಸಿ ಕೊಡ್ತೀಯಾ? ಸರ್ವದಮನ ಆಕಳಿಸುತ್ತಾ ಎದ್ದ. ಆಗ್ಲಮ್ಮ, ಇವತ್ತು ರಜಾ ಹಾಕ್ಲಾ? ಹಾಗೆ ಮ್ಯಾನೇಜ್ ಮಾಡ್ತೀಯೋ? ಆಫೀಸಿಗೆ ರಜಾ ಯಾಕೆ ಹಾಕ್ತಿ? ನನ್ನ ತಲೆಗೆ ಇದೆಲ್ಲ ಕಟ್ಟಿಟ್ಟಿ ಬುತ್ತಿ. ನಿನ್ನ ಪಾಡಿಗೆ ನೀನು ಆಫೀಸಿಗೆ ಹೋಗಿ ಬಾ. ನಾನೇ ಆಮೇಲೆ ನಿಧಾನವಾಗಿ ಎದ್ದು ಏನಾದರೂ ಬೇಯಿಸ್ಕೋತೀನಿ. ನೀನು ಹೋಟೆಲಲ್ಲಿ ಊಟ ಮಾಡ್ತೀಯೋ ನಿನ್ನ ವೆಂಕಿ ಮನೆಗೆ ಹೋಗ್ತೀಯೋ? ಸಣ್ಣಗೆ ನೆರಳುತ್ತಾ ವನಜಮ್ಮ ಹೇಳಿದರು. ಕಾಫಿ ಕೊಡ್ತೀನಿ, ಕುಡಿ. ಆಮೇಲೆ ಡಾಕ್ಟರ್ ಕರ್ಕೊಂಡು ಬರ್ತೀನಿ. ಅವರೇನಾದರೂ ನೋಡೋಣ. ಡಾಕ್ಟರ್ ಶ್ರೀಹರಿ ಬಂದು ನೋಡಿದರು. ಸರ್ವದಮನನ್ನು ಕರೆದು ಹೇಳಿದರು, ನೋಡಪ್ಪ, BP ತುಂಬ ಹೈ ಆಗಿದೆ. ಜೊತೆಗೆ ನಿನ್ನ ವಿಷಯ ತುಂಬ ತಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ನೀನು ಕೆಲಸಕ್ಕೆ ಹೊರಟು ಹೋದರೆ ಅವರೊಬ್ಬರೇ ಮನೇಲಿರ್ತಾರೆ. ಮೈಕೈ ನೋವು, ತಲೆನೋವು ಎಲ್ಲ ಹಾರ್ ಮೇಲಿನ ಸ್ಟ್ರೈನ್ನಿಂದ ಬಂದಿರೋದು. ಏನಾದರೂ ಆದರೆ ಅವರ ಜೊತೆ ಯಾರೂ ಇರೋಲ್ಲ. ನಿಮ್ಮ ಅಕ್ಕಗಾದರೂ ಕಾಗದ ಹಾಕಿ ಕರೆಸೋದು ಒಳ್ಳೆಯದು. ಸರ್ವದಮನ ಮುಖ ಬಿಳುಪೇರಿತು. ಡಾಕ್ಟರ್, ನಮ್ಮ ತಾಯಿಗೆ ಅಷ್ಟು? ಹೌದು, ಒಳಗೆ ಕೊರಗ್ತಾ ತಿಂತಾ ಇದೆ. ಇವತ್ತೋ ನಮ್ಮ ಅಕ್ಕಂಗೆ ಕಾಗದ ಹಾಕ್ತೀನಿ. ಸರ್ವ ಹೇಳಿ ಡಾಕ್ಟರ್ ಬರೆದು ಕೊಟ್ಟಿದ್ದ ಔಷಧಿಗಳ ಮಾತ್ರೆಗಳನ್ನು ತರಲು ಹೊರಟ. ಮನಸ್ಸು ಒಯ್ದಾಡಿತು. ತನಗಿರುವ ತುಂಬ ಆಪ್ತ ವ್ಯಕ್ತಿ ಎಂದರೆ ನಮ್ಮ ತಾಯಿ. ತನಗಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾಳೆ. ತನಗಾಗಿ ಎಷ್ಟೋ ನೋವುಂಡಿದ್ದಾಳೆ. ಅವಳಿಗೆ ಏನಾದರೂ ಆದರೆ ಅವಳಿಲ್ಲದೆ ತಾನು ಇರುವುದಾದರೂ ಹೇಗೆ? ಆ ದಿನವೇನೂ ಅವನಿಗೆ ಕೇಳದಷ್ಟು ರಜಾ ಯಾರು ಕೊಡ್ತಾರೆ? ರೇವತಿ ಕಾಗದ ತಲುಪುತ್ತಲೇ ರೇವತಿ ಮಕ್ಕಳೊಂದಿಗೆ ತಾಯಿಯನ್ನು ನೋಡಲು ಬಂದೇ ಬಿಟ್ಟಳು. ಏನಮ್ಮ, ಎಷ್ಟು ತೆಗೆದು ಹೋಗಿದ್ದೀಯಾ? ಹೀಗೆ ಏನು ಸರ್ವ ಅಮ್ಮನ ನೋಡ್ಕೊಳ್ಳೋದು? ಅಮ್ಮಂಗೆ ವಯಸ್ಸಾಗ್ತಾ ಬಂತು. ಎಷ್ಟು ದಿನ ನಿನ್ನ ಸೇವೆ ಮಾಡ್ತಾಳೆ? ಬೇಗ ಮದುವೆ ಮಾಡಿಕೊಂಡು ಹೆಂಡ್ತಿನ ಕರ್ಕೊಂಡು ಬಂದ್ಬಾರ್ದಾ? ನಿನ್ನ ಯಾರಾದರೂ ನೋಡ್ಕೋತಾರೆ ಅಂತ ಅಮ್ಮಂಗೆ ಸಮಾಧಾನ ಆದರೆ ಅಮ್ಮನ ನಾನು ಒಂದಷ್ಟು ದಿನ ಕರ್ಕೊಂಡು ಹೊರಟೋಗ್ತೀನಿ. ಅಮ್ಮಂಗೂ ಚೇಂಜ್ ಇರುತ್ತೆ. ರೇವತಿ ಕಟುವಾಗಿ ಹೇಳಿದಳು. ಈಗಾಗಲೇ ಕರ್ಕೊಂಡು ಹೋಗು. ನಿಜವಾಗ್ಲೂ ಅಮ್ಮಂಗೆ ಚೇಂಜ್ ಬೇಕು. ಅಮ್ಮ ನಿನ್ನನ್ನೇ ಬಿಟ್ಟು ಬರೋಲ್ಲ. ನೀನು ಎಡಬಿಡಂಗಿ ತರಹ ಆಡ್ತಿ. ಇನ್ನು ಆ ಜಮುನನ್ನು ಕಟ್ಕೊಂಡು ಒದ್ದಾಡ್ತೀಯ. ಅಮ್ಮನ ಬಗ್ಗೆ ಒಂಚೂರು ಯೋಚನೆ ಇಲ್ಲ. ರೇವತಿ ರೇಗಿದಳು. ನಿಂಗೊತ್ತು ರೇವತಿ, ನಾನು ಮದುವೆ ವಿಚಾರದಲ್ಲಿ ತುಂಬ ಸೆನ್ಸಿಟಿವ್. ನನಗೆ ಮದುವೆ, ಗಂಡ ಹೆಂಡ್ತಿ ಆ ಸಂಬಂಧಗಳಲ್ಲಿ ನಂಬಿಕೆನೇ ಹೋಗಿಬಿಟ್ಟಿದೆ. ನೀನು ಯಾವಾಗಲೂ ನಿನ್ನ ಬಗ್ಗೆನೇ ಯೋಚಿಸ್ತೀಯ. ಯಾವಾಗಾದರೂ ಅಮ್ಮನ ಬಗ್ಗೆ ಯೋಚಿಸಿದ್ದೀಯಾ? ಅಮ್ಮನ ಸುಖ ಸಂತೋಷಕ್ಕೇನಾದರೂ ಮಾಡಿದ್ದೀಯಾ? ರೇವತಿ ಕೇಳಿದಾಗ ಸರ್ವನ ಮುಖ ಸಪ್ಪೆಯಾಯಿತು. ಹೌದು, ರೇವತಿ ಹೇಳುವುದು ನಿಜ. ತಾನು ತನ್ನ ಬಗ್ಗೆಯೇ ಹೆಚ್ಚು ಯೋಚಿಸುತ್ತಿದ್ದೇನೆ. ಅಮ್ಮನ ಬಗ್ಗೆ ತಾನು ಏನೂ ಗಮನವೇ ಇಲ್ಲ. ಅವಳನ್ನು ಪರಿಸ್ಥಿತಿ ಬೊಂಬೆಯನ್ನಾಗಿ ಮಾಡಿಬಿಟ್ಟಿದ್ದೇನೆ. ಸರ್ವದಮನ ಯೋಚಿಸಿದ. ನೀನು ಮದುವೆಯಾದರೆ ಅಮ್ಮನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಒಬ್ಬಳು ಮನೆಯಲ್ಲಾದರೂ ಇರ್ತಾಳೆ. ಅಮ್ಮ ಮನೆಯಲ್ಲಿ ಒಬ್ಬಳೇ ಇದ್ದು ಕೊರಗಿ ಸೊರಗಿ ಹೋಗ್ತಾ ಇದ್ದಾಳೆ. ಮಕ್ಕಳಾಗಿ ನಾವಿಬ್ಬರೂ ಏನೂ ಮಾಡದೇ ಇದ್ದರೆ ಹೇಗೆ? ನಮ್ಮದೇ ನಾವು ಯಾವಾಗಲೂ ಯೋಚಿಸ್ತಾ ಇರ್ತೀವಿ.
ನಾವಿಬ್ಬರೂ ತುಂಬ ಸ್ವಾರ್ಥ ಮಕ್ಕಳಾಗಿ ಬಿಟ್ಟಿದ್ದೇವೆ. ಇದೇ ಕೊನೆ ಸಲ ನಾನು ಹೇಳೋದು. ನೀನು ನೋಡ್ಕೊಳ್ಳಲ್ಲ, ಅಮ್ಮನ ಸುಖ ಸಂತೋಷ ಬಯಸೋಲ್ಲ, ನಂದು ನನಗೆ ಸಾಕು ಅನ್ನೋ ಆಗಿದ್ದರೆ ನೇರವಾಗಿ ಹೇಳಿಬಿಡು. ಅಮ್ಮನನ್ನು ನಾನು ಕರೆದುಕೊಂಡು ಹೊರಟು ಹೋಗ್ತೀನಿ. ನೀನೊಬ್ಬನೇ ಹೇಗಾದರೂ ಇರು, ಹೇಗಾದರೂ ಮಾಡ್ಕೊ. ರೇವತಿ ಖಂಡಿತವಾಗಿ ಹೇಳಿದಾಗ ಸರ್ವದಮನ ತಲೆ ತಗ್ಗಿಸಿ, ಅಮ್ಮನನ್ನು ಬಿಟ್ಟು ತಾನಿರಬಲ್ಲೆನೇ? ಖಂಡಿತ ಸಾಧ್ಯವಿಲ್ಲ. ಏನಿದು? ಅಮ್ಮ ನನ್ನ ಬಗ್ಗೆ ನನ್ನ ಜೊತೆನೇ ಇರಬೇಕು. ಹಾಗಾದರೆ ಅವಳು ಹೇಳಿದ ಹಾಗೆ ಕೇಳು. ನಿನಗಾಗಿ ಜೀವ ತೇಯ್ತಾ ಇರೋ ಅವಳ ಆಸೆ ಪೂರೈಸು. ಹಿಂದಿನದನ್ನೆಲ್ಲ ಮರೆತು ಬಿಡು. ಹೊಸ ಬದುಕು ಪ್ರಾರಂಭ ಮಾಡು. ಅಮ್ಮ ನೆಮ್ಮದಿಯಾಗಿರಲಿ. ರೇವತಿಗೆ ತಮ್ಮ ಸ್ವಲ್ಪ ಮೆತ್ತಗಾಗಿದ್ದಾನೆಂದು ಎನಿಸಿತು. ರೇವತಿ ತನ್ನ ಕೈ ಹಿಡಿಯೋಳು. ಖಂಡಿತ ಸುಖವಾಗಿರೋಲ್ಲ. ನಾನು ಒಂದು ಹೆಣ್ಣಿಗೆ ನನ್ನ ಬದುಕಿನಲ್ಲಿ ಜಾಗ ಕೊಟ್ಟಾಗಿದೆ. ಆ ಜಾಗ ಯಾರೂ ತುಂಬಲು ಸಾಧ್ಯವಿಲ್ಲ. ಹಾಗಾದರೆ ಬಿಡು, ಅಮ್ಮನ ನಾನು ಕರ್ಕೊಂಡು ಹೋಗ್ತೀನಿ. ನಿನ್ನ ಹಠ ನೀನು ಸಾಧಿಸ್ಕೊ. ರೇವತಿ ಹೊರಟಾಗ ಸರ್ವದಮನ ತಡೆದ. ರೇವತಿ, ನೀನು ಹೆಣ್ಣು ಹೌದೋ ಅಲ್ವೋ? ನನ್ನ ಕೈ ಹಿಡಿಯೋ. ಒಂದು ಹೆಣ್ಣಿನ ಬಾಳನ್ನು ನಾನು ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ. ಬದುಕಿನಲ್ಲಿ ಏನೇನೋ ನಡೆದು ಹೋಗುತ್ತೆ. ಸರ್ವದಮನ ಜಮುನನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತೀಯ? ನೆನಪಿನಲ್ಲಿದ್ರೇನು ಅಮ್ಮನಿಗಾಗಿ ಒಳ್ಳೆಯ ಹುಡುಗಿಯೊಬ್ಬಳನ್ನು ಕೈ ಹಿಡಿದು ಅಮ್ಮನಿಗೆ ಸೊಸೆಯಾಗಿ ಮಾಡಲಾರೆಯ? ಆ ಹುಡುಗಿ ನಿನ್ನ ಅರ್ಥ ಮಾಡಿಕೊಂಡು ನಿನ್ನ ಅಮ್ಮನ ಸುಖವಾಗಿಟ್ಟುಕೊಳ್ಳಬಹುದು. ಯಾವುದಕ್ಕೂ ನನಗೆ ಯೋಚನೆ ಮಾಡೋಕ್ಕೆ ಅವಕಾಶ ಕೊಡು. ಸರ್ವ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ. ರೇವತಿ ಒಳಗೊಳಗೆ ಅಳುಕು. ಸರ್ವ ಯಾವುದಕ್ಕೂ ಜಗ್ಗದವ, ಹಠಮಾರಿ. ಶಂಖದಿಂದ ಬಂದದ್ದೇ ತೀರ್ಥ ಎನ್ನುವುದಾದರೆ ತಾನು ಜಮುನಳನ್ನೇ ಕಾಣಬೇಕು. ಸುಕುಮಾರ ಒಳಗೊಳಗೆ ಕುದಿಯುತ್ತಿದ್ದ. ಸರ್ವದಮನ ತನ್ನ ಕೈಯಲ್ಲಿ ಹಣ ತೆಗೆದುಕೊಂಡು ಬೇಕಾಗಿಯೇ ಜಮುನಳ ಕೈಯಲ್ಲಿ ಕೊಟ್ಟಿದ್ದಾನೆ. ಕಾನೂನು ಬಾಹಿರವಾಗಿ ತಾನೇನೂ ಮಾಡುವ ಹಾಗಿಲ್ಲ. ಅಡ್ವೊಕೇಟ್ ಸಿಂಹರನ್ನು ಕೇಳಿಯಾಯಿತು. ಅವರು ಬುದ್ಧಿ ಹೇಳಿದರು. ಈಗಿನ ಪರಿಸ್ಥಿತಿಯಲ್ಲಿ ಸುಮ್ಮನಿರುವುದೇ ವಾಸಿ. ಕೇಸು ಗೀಸು ಹಾಕಿ ಸಣ್ಣ ವಿಷಯನ ದೊಡ್ಡದು ಮಾಡೋದು ಸರಿಯಲ್ಲ. ಇಟ್ ವಿಲ್ ಬಿ ಲೈಕ್ ವಾಷಿಂಗ್ ದ ಟರ್ಡ್ರಿ ಅನನ್ ಇನ್ ದ ಪಬ್ಲಿಕ್. ತಮ್ಮನೆ ಗಲೀಜನ್ನೆಲ್ಲ ಬೀದಿಲಿ ತಂದು ಹಾಕಿ ಎಲ್ಲರೂ ನೋಡೋ ಹಾಗೆ ಮಾಡಿದ ಹಾಗಾಗುತ್ತೆ. ಜಮುನಾ ನಿನ್ನ ಮದುವೆಯಾದವಳು. ಅವಳಿಗೆ ಎಲ್ಲ ರೈಟ್ಸು ಇದೆ. ಸರ್ವದಮನನ್ನು ಹೇಗಾದರೂ ಮುಗಿಸಿ ಬಿಡಬೇಕು. ಅವನಿರುವವರೆಗೂ ಜಮುನಳ ಕೊಬ್ಬು ಇಳಿಯುವುದಿಲ್ಲ. ಸುಕುಮಾರ ಸಮಯಕ್ಕಾಗಿ ಕಾಯುತ್ತಿದ್ದ. ರೇವತಿ ವೆಂಕಿ ಬಂದಾಗ ಅವನನ್ನು ಕಣ್ಸನ್ನೆ ಮಾಡಿ ಕರೆದಳು. ವೆಂಕಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಿ? ಸರ್ವಂಗೆ ಅಕ್ಕ ಅಂದರೆ ನಂಗೂ ಅಕ್ಕ ಹಾಗೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಆಗೋಲ್ಲ. ಸರ್ವಗೆ ಗೊತ್ತಿಲ್ಲದ ಹಾಗೆ ಮಾತಾಡಬೇಕು. ಮಧ್ಯಾಹ್ನ ಆಫೀಸಿಗೆ ಲಂಚ್ ಬ್ರೇಕ್ನಲ್ಲಿ ಬರ್ತೀನಿ, ವೆಂಕಟೇಶ್ ಹೇಳಿದ. ವೆಂಕಟೇಶ್ ಬಂದಾಗ ರೇವತಿ ಅವನ ಮುಂದೆ ವನಜಮ್ಮನ ಸ್ಥಿತಿ, ಸರ್ವನ ನಿರ್ಧಾರ ಎಲ್ಲ ತಿಳಿಸಿದಳು. ನೀವ್ಯಾರೂ ಅವನನ್ನು ಬಗ್ಗಿಸೋಕೆ ಆಗೋಲ್ಲ. ಜಮುನ ಕೈಲೇ ಹೇಳಿಸ್ಬೇಕು. ಅವಳ ಮಾತನ್ನ ಅವನು ತೆಗೆದು ಹಾಕೋಲ್ಲ. ನಾನೇ ಅವಳನ್ನ ನೋಡಿ ಮಾತಾಡಿ ಸರ್ವನ್ನ ನಮಗೆ ಬಿಟ್ಕೊಡು ಅಂತ ಬೇಡ್ಕೋಬೇಕು ಅಂತ ಇದ್ದೀನಿ. ಒಂದು ಕೆಲಸ ಮಾಡಿ, ನಾಳೆ ಜಮುನ ಮಗುನ ಪೆಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಚಿಕ್ಕ ಮಗುಗೆ ಮೈ ಸರಿಯಾಗಿಲ್ಲ. ಡಾಕ್ಟರ್ ಲತಾ ತುಂಬ ಒಳ್ಳೆಯವರು. ಅವ್ರಿಗೆ ಜಮುನಳ ವಿಷಯ ಎಲ್ಲ ಗೊತ್ತು. ನೀವು ಬನ್ನಿ, ಹೊರಗೆ ವೇಟಿಂಗ್ ರೂಮ್ನಲ್ಲಿ ಮಾತಾಡ್ಬೋದು. ನಾನು ಜಮುನಳಿಗೆ ಬೇಗ ಬರೋಕ್ಕೆ ಹೇಳ್ತೀನಿ. ರೇವತಿ ಒಪ್ಪಿದಳು. ಬಹಳ ದಿನಗಳ ಮೇಲೆ ಜಮುನಳ ನೋಡಿದ ರೇವತಿಗೆ ಬಹಳ ಕಣ್ಣಲ್ಲಿ ನೀರು ಬರುವಂತಾಯಿತು. ಹೇಗಿದ್ದವಳು ಹೇಗಾಗಿ ಹೋಗಿದ್ದಾಳೆ? ಯಾರೋ ಮಾಡಿದ ತಪ್ಪಿಗಾಗಿ ಯಾರಿಗೋ ಶಿಕ್ಷೆ. ಚೆನ್ನಾಗಿದೆಯಾ ಜಮ್ಮು? ಮಕ್ಕಳು ತುಂಬ ಚೆನ್ನಾಗಿವೆ. ಏನು ಹೆಸರು? ನೋಡು ರೇವತಿ, ಹೇಗಿದ್ದೀನಿ? ಸಾಯೋ ಹಾಗೂ ಇಲ್ಲ, ಬದುಕೋ ಹಾಗೂ ಇಲ್ಲ. ಯಾರಿಗೆ ಬೇಕಾಗಿತ್ತು ಈ ಮಕ್ಕಳು? ಯಾವುದಾದ್ರೂ ಅನಾಶ್ರಮದಲ್ಲಿ ಬಿಟ್ಬಿಡು. ನನಗೇನಾದರೂ ಹಾಳಾಗಿ ಹೋಗೋಣ ಅನಿಸುತ್ತೆ. ಜಮ್ಮುನ ಕಂಬನಿ ತುಂಬಿದಳು. ಸರ್ವ ಇರೋದ್ರಿಂದ ಎಷ್ಟಾದರೂ ಹೀಗಿದ್ದೀನಿ. ರೇವತಿ ಒಂದೆರಡು ನಿಮಿಷ ಮಾತಾಡಲಿಲ್ಲ. ಜಮುನಳ ದುಃಖ ದುಮ್ಮಾನ ಕಡಿಮೆಯಾಗಲೆಂದು ಕುಳಿತು
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.